ದೇವನಹಳ್ಳಿ ತಾಲೂಕಿನ ಬಿಜೆಪಿ ಕಚೇರಿಯಲ್ಲಿ ಹರ್ ಘರ್ ತಿರಂಗ್ ಅಭಿಯಾನದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, 15 ವರ್ಷಗಳ ಹಿಂದೆ ತಿರಂಗವನ್ನು ಸರ್ಕಾರಿ ಕಚೇರಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮಾತ್ರ ಹಾರಿಸಲಾಗ್ತಾ ಇತ್ತು. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಪ್ರತಿ ಭಾರತೀಯರ ಮನೆಗಳ ಮೇಲೂ ತಿರಂಗ ಹಾರಿಸಲು ಪ್ರೇರೇಪಿಸಿದರು. ನಾಯಕರಿಗಿಂತ ಪಕ್ಷ ದೊಡ್ಡದು. ಸಾವಿರಾರು ನಾಯಕರನ್ನ ಹುಟ್ಟುಹಾಕುವುದು ಪಕ್ಷ. ಆದ್ದರಿಂದ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ, ಪಕ್ಷ ನೀಡಿರುವ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಮುಖಂಡರು ಭಿನ್ನಾಭಿಪ್ರಾಯವನ್ನು ಬಿಡಬೇಕು. 13ರಂದು ಬೃಹತ್ ರಕ್ತದಾನ ಶಿಬಿರದಲ್ಲಿ 3,000ಕ್ಕೂ ಹೆಚ್ಚು ರಕ್ತ ಯೂನಿಟ್ ಸಂಗ್ರಹಿಸುವ ಉದ್ದೇಶವಾಗಿದೆ. ದೇಶಕ್ಕಾಗಿ ಮತ್ತು ಸಾರ್ವಜನಿಕವಾಗಿ ಸೂಚಿಸುವ ಕೆಲಸಗಳನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತ ತಿಳಿಸಿದರು. ಈಗ ಇಡೀ ತಾಲೂಕ 294 ಬೂತ್ ಏನಿದೆ, ಎಲ್ಲ ಬೂತ್ ಅಧ್ಯಕ್ಷರು ಒಳಗೊಂಡು ಆದಷ್ಟು ಜಾಸ್ತಿ ಭಾರತದ ಈ ದೇಶದ ಏನು ತ್ರಿವರ್ಣ ಧ್ವಜ ಇದೆ ಅದು ಆರಿಸಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ, ಹಾಗೆ ಅದಕ್ಕೂ ಕೂಡ ಇಬ್ಬರಿಗೆ ಜವಾಬ್ದಾರಿ ಸಂಚಾಲಕರು ಮಾಡಿದ್ದೀವಿ. ಒಬ್ರು ಉಳ್ಳಳ್ಳಿ ರಾಜಪ್ಪಣ್ಣರು, ಮತ್ತೊಬ್ರು ಶಾನ್ಬಳ್ಳಿ ರವಿಯಣ್ಣರು. ಏನು ಬೈಕ್ ರ್ಯಾಲಿ ಇದೆ, ಬೈಕ್ ರ್ಯಾಲಿ ಕೂಡ ಮಾಡಬೇಕು ಅಂತಿದೆ. ಇವತ್ತು ನಮ್ಮ ದೇವನಹಳ್ಳಿಯಲ್ಲಿ ಟೌನ್ ಹಾಲ್ ಮಾಡೋದಕ್ಕೆ ಕಮಿಷನರ್ ಲೆವೆಲ್ ಬರೋದ್ರಿಂದ ಅವ್ರು ಪರ್ಮಿಷನ್ ಕೊಡ್ತಾರೋ ಕೊಡಲ್ಲ ಗೊತ್ತಿಲ್ಲ. ನಾವು ಕೂಡ ಸುಮಾರು ಸರಿ ನಮ್ಮ ದೇಶದ ನಾಗರಾಜ್ ಸರ್ ಹೋಗಿ ಕುತ್ಕೊಂತಾರೆ, ಪರ್ಮಿಷನ್ ಕೊಡಲ್ಲ. ಅವ್ರದ್ದು ನಮ್ದು ತಿರಂಗ ಯಾತ್ರೆ ಮಾಡೋದು ಬಹಳ ಗಲಾಟೆ. 3ನೇ ತಾರೀಕು ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರ ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ವಿ. ಅದನ್ನ ಈ ವರ್ಷನೂ ಕೂಡ ಮಾಡೋದು ನಿಶ್ಚಯ ಮಾಡಿದ್ದಾರೆ. 13ನೇ ತಾರೀಕು ಜಿಲ್ಲಾ ವತಿಯಿಂದ, ತಾಲೂಕು ಕಮಿಟಿಯಿಂದ. ಹಾಗಾಗಿ ಇದಕ್ಕೂ ಕೂಡ ಮಾನ್ಯ BKN ನಾರಾಯಣ ಸ್ವಾಮಣ್ಣವ್ರನ್ನ ಸಂಚಾಲಕರಾಗಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಾಡಬೇಕು ಅಂತ ಹೇಳಿ ಜಿಲ್ಲೆಯಿಂದ ಕೂಡ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾಗವೇಣಿ ಮೇಡಮ್ನವರು, ಮತ್ತೆ ವಿಜಯಪುರದ ವೀಣಾ ಮೇಡಮು, ಮತ್ತೆ ನಮ್ಮ ಪ್ರವೀಣಕ್ಕನವರು, ಪ್ರೇಮಕ್ಕನವರು ಕೂಡ 3 ಜನ ಇದನ್ನ ಒಳಗೊಂಡು ಇನ್ನ ಎಲ್ಲ ಮಹಿಳೆಯರು ಕೂಡ ಕಂಪ್ನಿ ಮೇಲೆ ಆರೋಪ ಮಾಡಬೇಕು. ಅದ್ರ ಅಧ್ಯಕ್ಷ ಮಾಡಿಬಿಟ್ರು. ಅಧ್ಯಕ್ಷರು ಪದ ನಿಮಿತ್ತ, MLA ಪದ ನಿಮಿತ್ತ, ಇವತ್ತು ಮುಖ್ಯಮಂತ್ರಿ ಪದ ನಿಮಿತ್ತ ಅಷ್ಟೇ. ಎಲ್ಲಾನು ದೇಶ ಎಲ್ಲ ಲೋಭ ಇಟ್ಕೊಳಕ್ಕಾಗ್ತದೆ, ರಾಜ್ಯದಲ್ಲಿ ಇಟ್ಕೊಳ್ತಾರೆ. ಹಂಗೆ ಇದು ಪಾರ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಆದೇಶ ಮಾಡ್ತಾರೆ, ಅವರು ಪದ ನಿಮಿತ್ತ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು. ಅದಕ್ಕೆ ಅವರಿಗೆ ಗೌರವ ಕೊಡಬೇಕಂದ್ರೆ ಅವ್ರ ಹೆಸರಿಗೆ ಅವರು ಹೇಳುವಂಥ ಹೇಳಿಕೆ ಇದೆಯಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ನಮ್ಮ ಪಾರ್ಟಿ ಉಳಿದ್ರೆ ನಾವೆಲ್ಲ ಉಳಿತೀವಿ, ಅರ್ಥ ಮಾಡ್ಕೊಳ್ಳಿ. ಇವತ್ತೆಲ್ಲ ಏನೇನಾಗ್ತಾ ಇದೆ, ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳೇನು ಕಾಂಗ್ರೆಸ್ ನೋಡಿದ್ದೀವಿ ಇವತ್ತು. ಯಾಕಂದರೆ ಕಾಂಗ್ರೆಸ್ನಲ್ಲಿ ದಿನನಿತ್ಯ ಕಾರ್ಯಕ್ರಮಗಳು, ಆದರೆ ಇವತ್ತು ಕಾರ್ಯಕ್ರಮ ಆಗ್ತಾಯಿದೆ. ಇವತ್ತು ಈಗಾಗಲೇ ಒಬ್ಬ ರಾಷ್ಟ್ರೀಯ ನಾಯಕರು ಬಂದ್ಬಿಟ್ಟವರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು. ಅವರು ಬಂದು ಇವತ್ತು ಹೇಳ್ತಾ ಇದ್ದಾರೆ, ನೀವು ಚುನಾವಣೆ ಆಯೋಗದಲ್ಲಿ ಇಟ್ಟುಕೊಂಡು ನೀವು ರಾಜಕೀಯ ಮಾಡ್ತಾ ಇದ್ದೀರಿ, ಚುನಾವಣೆ ಆಯೋಗನೇ ನೀವು ಇಟ್ಕೊಂಡ್ಬಿಟ್ಟಿದ್ದೀರಿ ಅನ್ನೋ ರೀತಿಯಲ್ಲಿ. ಅದಕ್ಕೆ ಒಂದು ಆ ಚುನಾವಣಾ ಆಯೋಗದವರು ಒಂದು ಮಾತನ್ನು ಕೇಳಿದ್ದಾರೆ, ನೀವು ಒಂದು ಇದನ್ನು ಬರ್ಕೊಡಿ. ಏನು ಬರ್ಕೊಡ್ಬೇಕದು ಪತ್ರಕರ್ತರು ಹೇಳಬೇಕು, ಅದು ಗೊತ್ತಾಗಲಿ ಅವಾಗ ಅವ್ರಿಗೆ. ಅದಿಲ್ಲ, ಇದಕ್ಕೆ ನಾನು ಬೇರೆ ಸಭೆಗೆ ಹೋಗ್ಬಿಡ ನಡೀರಿ ಅಂತ ತಕ್ಷಣ ಹಂಗೆ ಹೇಳೋರು. ಅದಕ್ಕೆ ಆರ್ಕೆ ಮಾತುಗಳು ಆಡಿದ್ರೆ ತೂಕ ಕಳ್ಕೊಳ್ತಾರೆ. ಯಾರೂ ಸಹಿತ ಗಂಭೀರವಾಗಿ ಮಾತಾಡುವಂಥವ್ರು ಅದನ್ನು ಮಾತಾಡಬೇಕು. ಆರ್ಕೆ ರೀತಿಯಲ್ಲಿ ಮಾತಾಡೋದು, ಆರ್ಕೆ ರೀತಿಯಲ್ಲಿ ನಡ್ಕೊಳ್ಳೋದು, ಅದು ನಾವು ಸ್ನೇಹಿತರಾಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಾಫಿ ಕೂಡ ಮಾತಾಡ್ಕೊಳ್ಳೋಣ. ಆದರೆ ಪಕ್ಷದ ಸಭೆಗಳು, ಪಕ್ಷದ ಆಚೆಗಳು ಮತ್ತು ಎಲ್ಲಾದರೂ ಆದರೆ ನಮ್ಮ ಲೀಡರ್ಗಳನ್ನ ನಾವೇ ಬೈಕೊಳ್ಳೋದು. ಮೊದಲನೇದಾಗಿ ಬೈಯೋದಕ್ಕೆ ಕೆಲಸಕ್ಕೆ ಬರೋಲ್ಲ ಬೈತು ಅಂತ ನಾವು ಬೈಕೊಂಡ್ರೆ, ನಾವೇನು ಕೆಲಸಕ್ಕೆ ಬಂದ್ವಿ ಅಂತ ಅವ್ರು ಬೈಕೊಂಡ್ರೆ ಯಾರಿಗಾಯ್ತು? ಅಲ್ಲಿಗೆ ಪಾರ್ಟಿಗಾಯ್ತೋ ಇಲ್ಲೋ? ಅಲ್ಲಿ ನಾವು ಪಾರ್ಟಿ ಬೆಳೆಸೋಕ್ಕಾಗಲ್ಲ. ಅದಕ್ಕೆ ಅವ್ರು ಬಯಸ್ಬೇಕು ತಾನೆ, ಕರೀರಿ ಪಾರ್ಟಿ ಆಗೋದಿಲ್ಲ, ಅವ್ರ ಮನೆಗೆ ಹೋಗ್ಬಿಡಿ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.